ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಇವರ ಕ್ಷೇತ್ರದಲ್ಲಿ ಜನ ಬಸ್ಗಾಗಿ ಕಾಯಬೇಕಾದ್ರೆ ಬಿಸಿಲೇಟಿಗೆ ಬಿದ್ದಲ್ಲೇ ಪ್ರಾಣ ಕಳ್ಕೊಳ್ಳುವಂತಹ ಪರಿಸ್ಥಿತಿ, ತಲೆ ಸುತ್ತು ಅನ್ನುವಂತಹ ಪರಿಸ್ಥಿತಿ, ಡಿಹೈಡ್ರೇಷನ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದ್ರೆ ಏನಾಗ್ತದೆ, ಯಾಕೆ ಹೀಗಿದೆ ಪರಿಸ್ಥಿತಿ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೋಟಿ ವೆಚ್ಚದಲ್ಲಿ ಪುತ್ಥಳಿ ನಿರ್ಮಾಣ, ಜನರನ್ನು ಸಂಕಷ್ಟಕ್ಕೆ ದೂಡಿದ ಸರ್ಕಾರ. ಬಸ್ಗಾಗಿ ಕಾದು ಜನ ಹೈರಾಣು. ಬಿಸಿಲೇಟಿನ ನಡುವೆ ಬಸ್ಗಾಗಿ ಕಾದು ಸುಸ್ತು. ಕಳೆದ ವರ್ಷ ಕೋಟಿ ಖರ್ಚು ಮಾಡಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಂತ್ರಿ ಸ್ಕ್ವೇರ್ ಬಳಿ ರಾಜೀವ್ ಗಾಂಧಿ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲಾಗಿತ್ತು. ಇದರಿಂದ ಈಗ ಬಿಎಂಟಿಸಿ ಪ್ರಯಾಣಿಕರು ಸಂಕಷ್ಟ ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿತ್ಯ ಮಹಿಳೆಯರು, ವೃದ್ಧರು, ವಿದ್ಯಾರ್ಥಿಗಳು ಬಿರು ಬಿಸಿಲಿರಲಿ ಮಳೆ ಇರಲಿ ಬಸ್ಗಾಗಿ ರಸ್ತೆಯಲ್ಲೇ ಕಾದು ನಿಲ್ಲುವಂತಾಗಿದೆ. ಹೌದು, ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಈ ಮಂತ್ರಿ ಸ್ಕ್ವೇರ್ ಸರ್ಕಲ್ ಬಳಿ ಕಳೆದ ವರ್ಷ 1,05,00,000 ಹಣ ಖರ್ಚು ಮಾಡಿ ಸರ್ಕಾರ ಪುತ್ಥಳಿ ನಿರ್ಮಾಣ ಮಾಡಿತ್ತು. ಈ ವೇಳೆ ನಿರ್ಮಾಣ ಜಾಗದ ಪಕ್ಕದಲ್ಲಿದ್ದ ಬಸ್ ನಿಲ್ದಾಣಗಳನ್ನ ತೆರವು ಮಾಡಿ ಸಂಪೂರ್ಣ ಪ್ರದೇಶವನ್ನ ಬಹಳ ಅಚ್ಚುಕಟ್ಟಾಗಿ ಅಭಿವೃದ್ಧಿ ಮಾಡಿತ್ತು. ಆದ್ರೆ ಈಗ ಇದರ ಅಭಿವೃದ್ಧಿಯೇ ಜನರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ಪುತ್ಥಳಿ ನಿರ್ಮಾಣ ಕಾರ್ಯಕ್ಕಾಗಿ ತೆರವು ಮಾಡಿದ ಬಸ್ ನಿಲ್ದಾಣಗಳನ್ನ ಕಾಮಗಾರಿ ಮುಗಿದ ಬಳಿಕ ವಾಪಸ್ ನಿರ್ಮಾಣ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಪುತ್ಥಳಿ ಉದ್ಘಾಟನೆಯಾಗಿ ವರ್ಷವಾದ್ರೂ ಈ ಸೌಲಭ್ಯ ನೀಡಿಲ್ಲ. ಪರಿಣಾಮ ನಿತ್ಯ ಬಸ್ ಹತ್ತೋಕೆ ಈ ಭಾಗಕ್ಕೆ ಬರೋ ಜನ ಬಿಸಿಲು ಮಳೆ ನಡುವೆ ರಸ್ತೆಯಲ್ಲೇ ನಿಂತು ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಇದೀಗ ಸರ್ಕಾರದ ವಿರುದ್ಧ ಜನರು ಹಿಡಿ ಶಾಪ ಹಾಕುತ್ತಿದ್ದಾರೆ. ಕೋಟಿ ಖರ್ಚು ಮಾಡಿ ರಾಜೀವ್ ಗಾಂಧಿ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡುತ್ತೆ. ಬಟ್ ಆದರೆ ನಿರ್ಮಾಣ ಆದ ಬಳಿಕ ಈ ಪುತ್ಥಳಿಯಿಂದ ಈಗ ಈ ಭಾಗದ ಸಂಚಾರ ಮಾಡುವಂತಹ ಪ್ರಯಾಣಿಕರು ತೊಂದರೆಯನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಿ, ಇದಿರುವಂಥದ್ದು ಬೆಂಗಳೂರಿನ ಮಂತ್ರಿ ಸ್ಕ್ವೇರ್ ಸರ್ಕಲ್ ಏನಿದೆ, ಆ ಸರ್ಕಲ್ನಲ್ಲಿ ನಿರ್ಮಾಣ ಆಗಿರುವಂತಹ ರಾಜೀವ್ ಗಾಂಧಿ, ಭಾರತ ರತ್ನ ರಾಜೀವ್ ಗಾಂಧಿ ಅವರ ಕಂಚಿನ ಪುತ್ಥಳಿ. ಇದ್ರ ಪಕ್ಕದಲ್ಲೇ ಬಸ್ ನಿಲ್ದಾಣ ಇತ್ತು. ಬಸ್ ನಿಲ್ದಾಣವನ್ನ ತೆರವು ಮಾಡಿ ನಿರ್ಮಾಣವನ್ನ, ಅಂದ್ರೆ ಪುತ್ಥಳಿ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಬಸ್ ನಿಲ್ದಾಣವನ್ನ ತೆರವು ಮಾಡಿ ವರ್ಷ ಕಳೆದ್ರೂ ಕೂಡ ಅವರಿಗೆ ಒಂದು ಶಾಶ್ವತವಾದಂಥ ಬಸ್ ನಿಲ್ದಾಣವನ್ನ ಕೊಡುವಂಥ ನಿಟ್ಟಿನಲ್ಲಿ ಬಿಬಿಎಂಪಿ ನಿರ್ಲಕ್ಷ್ಯವನ್ನ ತೋರುವಂಥ ಎಫೆಕ್ಟ್ ಇವತ್ತು ಹಿರಿಯರು, ಕಿರಿಯರು, ವೃದ್ಧರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಬಿಸಿಲಿನಲ್ಲಿ ಕುಳಿತುಕೊಂಡೇ ಬಸ್ಗಳಿಗಾಗಿ ಕಾಯುವಂಥ ಪರಿಸ್ಥಿತಿ. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಏನೇ ಇರಲಿ ಅದರ ನಡುವೆ ಬಸ್ಗಳಿಗಾಗಿ ಕಾಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಗಮನಿಸ್ತಾ ಇದ್ದೀರಿ, ಇದೇನು ಬಹಳ ದೂರದಲ್ಲಿರುವಂಥ ಪ್ರದೇಶ ಅಲ್ಲ, ಇಲ್ಲೇ ನಗರದ ಹೃದಯ ಭಾಗದಲ್ಲೇ ಇರುವಂತಹ ಪ್ರದೇಶ. ಈ ಭಾಗದಿಂದ ಬಹಳ ಪ್ರಮುಖವಾಗಿ ವಿಜಯನಗರ ಕಡೆಗೆ ಹೋಗುವಂಥವ್ರು ಇರ್ಬೋದು, ಯಶವಂತಪುರಕ್ಕೆ ಬರುವಂಥವ್ರು ಇರ್ಬೋದು, ರಾಜಾಜಿನಗರಕ್ಕೆ ಓಡಾಟವನ್ನು ಮಾಡುವಂಥವ್ರು, ಮಲ್ಲೇಶ್ವರಂಗೆ ಹೋಗುವಂಥವ್ರು, ಸಾಕಷ್ಟು ಸಂಖ್ಯೆಯಲ್ಲಿ ನಿತ್ಯ ವಿದ್ಯಾರ್ಥಿಗಳಿರ್ಬೋದು, ಹಿರಿಯರಿರ್ಬೋದು ಈ ಭಾಗದಲ್ಲಿ ಸಂಚಾರವನ್ನು ಮಾಡ್ತಾರೆ. ಬಿಸಿಲಿನ ಪ್ರಮಾಣ ಹೆಚ್ಚಾಗಿ ಈ ಭಾಗದಲ್ಲಿ ಸುಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ರೂ ಕೂಡ ಇವ್ರಿಗೊಂದು ಬಸ್ ನಿಲ್ದಾಣವನ್ನು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಕೋಟಿಯನ್ನು ಖರ್ಚು ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಿಲ್ಲ. ರಾತ್ರಿ ವೇಳೆಯಲ್ಲಿ ಮಹಿಳೆಯರು ಸುರಕ್ಷತೆ ಇಲ್ಲದೆ ಈ ಜಾಗದಲ್ಲಿ ನಿಂತು ಬಸ್ಗಳಿಗೆ ಕಾಯಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಕೂಡಲೇ ಬಿಬಿಎಂಪಿ ಅವರು ಎಚ್ಚೆತ್ತುಕೊಳ್ಬೇಕು. ಇನ್ನು ಈ ಭಾಗದಿಂದ ನಿತ್ಯ ನಗರದ ಹಲವು ಕಡೆಗೆ ಜನ ಸಂಚಾರ ಮಾಡ್ತಾರೆ. ನೂರಾರು ವಿದ್ಯಾರ್ಥಿಗಳು, ವಯಸ್ಸಾದವರು ಇಲ್ಲಿಂದಲೇ ಪ್ರಯಾಣ ಮಾಡ್ತಾರೆ. ಹೀಗಿದ್ರೂ ಬಿಬಿಎಂಪಿ ಆಗ್ಲಿ ಸರ್ಕಾರವಾಗ್ಲಿ ಕನಿಷ್ಠ ಗಮನವನ್ನು ಹರಿಸದೇ ಇರೋದು ನಿಜಕ್ಕೂ ಬೇಸರದ ಸಂಗತಿ. ನಿತ್ಯ ಬಿಸಿಲಿನಲ್ಲಿ ನಿಲ್ಲೋಕೆ ಆಗದೆ ತಲೆ ಸುತ್ತಿ ಬೀಳುವ ಪರಿಸ್ಥಿತಿ ಎದುರಾಗಿದೆ. ಇಷ್ಟೆಲ್ಲ ಮಾಡಿದವರಿಗೆ ಕನಿಷ್ಠ ಬಸ್ ನಿಲ್ದಾಣ ಮಾಡೋಕೆ ಆಗ್ಲಿಲ್ವಾ ಅಂತ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅದು ಮಧ್ಯಾಹ್ನದ ತುಂಬಾ ವಿಪರೀತ ಬಿಸಿಲು. ನಿಜವಾಗಿ ನಾವೆಲ್ಲ ಹೆದರ್ಕೊಂಡು ರಗ್ ಹಾಕೊಂಡೇ ಓಡಾಡ್ತಾ ಇದ್ದೀವಿ. ಈ ಇದರಲ್ಲಿ ಚರ್ಮದ ಕಾಯಿಲೆ, ಮಳೆ ಬಂದ್ರೆ ಒಂಥರ ಕಷ್ಟ, ಬಿಸಿಲು ಬಂದ್ರೆ ಒಂಥರ ಕಷ್ಟ. ಎಷ್ಟು ಜನ ರಾಜಕೀಯದ ವ್ಯಕ್ತಿಗಳು ಎಲ್ಲೆಲ್ಲೋ ಗಿಫ್ಟ್ ಅಂತ ಮಾಡ್ತಾರೆ. ಇಲ್ಲಿಗೊಂದು ಮಾಡ್ಬೋದು ಮನ್ಸು ಮಾಡಿದ್ರೆ, ಅವರೆಲ್ಲರೂ ಮಾಡಿದ್ರೆ ಪಬ್ಲಿಕ್ ಅವರು ಕೂಡ ಸೇರಿ ಏನಾದರೂ ಮಾಡಲೇಬೇಕು. ಇಲ್ಲಾಂದ್ರೆ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ ಎಲ್ಲ ತಲೆ ಸುತ್ತ ಬಂದು ಬಿದ್ದೇ ಹೋಗ್ಬಿಡ್ತಾರೆ ಈ ಬಿಸಿಲಲ್ಲಿ ಇದ್ರೆ. ನೋಡಿ, ನಮಗೆ ಹೆದರ್ಕೊಂಡು ಬಂದಿದ್ದೀವಿ, ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಈ ಬಿಸಿಲಿಗೋಸ್ಕರ. ಅಲ್ಲಿರ್ತೀವ, ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಬಸ್ ಹೊಟ್ಟೋಗ್ಬಿಡುತ್ತೆ. ನೆರಳಲ್ಲಿ ನಿಂತ್ಕೊಂಡು ಇಲ್ಲಿಗೆ ಬರೋ ಹೊತ್ತಿಗೆ ಭಾರಿ ಕಷ್ಟ ಆಗ್ತಾ ಇದೆ. ಖಂಡಿತ ಸರ್ಕಾರನಾದರೂ ಯಾರಾದರೂ ನೋಡೋ ಅಂತ ಇವರು ದಾನಿಗಳು ಮುಂದೆ ಖಂಡಿತ ಮಾಡಬೇಕಂತ. ಇಲ್ಲದೇ ಇರೋದಂದ್ರೆ ಕೂತ್ಕೊಳ್ಳೋಕ್ಕೆ ಅಂದರೆ ಸ್ಪೇಸ್ ಇದೆ, ಬಟ್ ಮಳೆ ಆಗಲಿ ಬಿಸಿಲಾಗಲಿ ತಡ್ಕೊಳಕ್ಕಾಗಲ್ವಾ. ನಾವೇನೋ ಯಂಗ್ ಸ್ಟೂಡೆಂಟ್ಸ್ ತಿಳ್ಬೋದು, ವಯಸ್ಸಾದವ್ರು ನಿಲ್ಲಕ್ಕಾಗಲ್ವಲ್ಲ. ಅಷ್ಟು ಬಿಸಿಲಿದೆ, ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ಗೆ ಹೇಳ್ಬೇಕು, ಅವ್ರು ಹೇಳಿದ್ರು ಏನು ಮಾಡಲ್ಲ ಅಂತ ಗೊತ್ತು ಹೇಳ್ಬೇಕು. ಹೌದು, ನಾವನ್ನ ಸ್ವಲ್ಪ ಇಮ್ಯುನಿಟಿ ಪವರ್ ನಮ್ಗಿರುತ್ತೆ, ಅವ್ರಿಗಿರಲ್ವಲ್ಲ. ತುಂಬ ಕಷ್ಟ. ಬಿಬಿಎಂಪಿಗೆ ಆದಷ್ಟು ಬೇಗ ಎಲ್ಲೊಂದು ಬಸ್ ಸ್ಟಾಪ್ ಮಾಡಿ ಅಂತೀವಿ ಅಷ್ಟೇ. ಒಟ್ಟಾರೆ
ಬೆಳಗ್ಗೆ ಬಿಸಿಲು, ಸಂಜೆ ಸುರಕ್ಷತೆ ಇಲ್ಲದೆ ಜನ ಇಲ್ಲಿಂದ ಸಂಚಾರ ಮಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಆರೋಗ್ಯ ಸಚಿವರ ಕ್ಷೇತ್ರದ ಈ ಪರಿಸ್ಥಿತಿ ಬಗ್ಗೆ ಸಚಿವರು ಬಿಬಿಎಂಪಿ ಸಮಸ್ಯೆ ಸರಿಪಡಿಸುವ ಕೆಲಸ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.